ಹಲೋ ಸ್ಟೂಡೆಂಟ್ಸ್, ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು 9ನೇ ತರಗತಿ ಅಧ್ಯಾಯ ಸಂಖ್ಯಾ ಪದ್ಧತಿ ಅಭ್ಯಾಸ 1.5ರ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಅಥವಾ ಅಭಾಗಲಬ್ಧ ಸಂಖ್ಯೆಗಳಾಗಿ ವರ್ಗೀಕರಿಸಿ. ನೋಡಿ, ಮೊದಲನೇ ಪ್ರಶ್ನೆಯಲ್ಲಿ 2 ಮೈನಸ್ ರೂಟ್ 5. ಇದು 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಯಾಕಂದರೆ 2ಅನ್ನು ನಾವು p/q ರೂಪದಲ್ಲಿ ಬರೆಯೋಕ್ಕೆ ಬರುತ್ತೆ, 2/1. ಆದರೆ ರೂಟ್ 5 p/q ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ, ಏಕೆಂದರೆ ಇದನ್ನು ವರ್ಗಮೂಲ ನೇರವಾಗಿ ಕಂಡುಹಿಡಿಯಲು ಸಾಧ್ಯವಿಲ್ಲ. ಹಾಗಾಗಿ 2 ಮೈನಸ್ ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಭಾಗಲಬ್ಧ ಸಂಖ್ಯೆಯಾಗಿದೆ. ಎರಡನೇ ಪ್ರಶ್ನೆ. ಎರಡನೇ ಪ್ರಶ್ನೆಯಲ್ಲಿ ಏನಿದೆ? 3 ಪ್ಲಸ್ ರೂಟ್ 23 ಮೈನಸ್ ರೂಟ್ 23. ನೋಡಿ, ಇದನ್ನು ಬ್ರ್ಯಾಕೆಟ್ನ ಬಿಡಿಸಿ 3 ಪ್ಲಸ್ ರೂಟ್ 23 ಮೈನಸ್ ರೂಟ್ 23 3. ನೋಡಿ, ಪ್ಲಸ್ ಮೈನಸ್ ಮೈನಸ್, ಹಾಗಾಗಿ ರೂಟ್ 23 ಪ್ಲಸ್ ರೂಟ್ 23 ಮೈನಸ್ ರೂಟ್ 23 ಕ್ಯಾನ್ಸಲ್ ಆಗುತ್ತೆ, ಬರೀ 3 ಉಳಿಯುತ್ತೆ. 3ಅನ್ನು ನಾವು p/q ರೂಪದಲ್ಲಿ ಬರೆಯೋಕ್ಕೆ ಬರುತ್ತೆ, 3/1. ಹಾಗಾಗಿ 3 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಮೂರನೇ ಪ್ರಶ್ನೆಯಲ್ಲಿದೆ 2 ರೂಟ್ 7 ಭಾಗಿಲೆ 7 ರೂಟ್ 7. ನೋಡಿ, ಈ ರೂಟ್ 7 ಕ್ಯಾನ್ಸಲ್ ಆಗುತ್ತೆ, 2/7 ಇದು p/q ರೂಪದಲ್ಲಿದೆ. ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆಯಾಗಿದೆ. ಮುಂದಿನ ಪ್ರಶ್ನೆ 1/√2. ನೋಡಿ, ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ, ಆದರೆ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಮುಂದಿನ 5ನೇ ಪ್ರಶ್ನೆ. 5ನೇಯಲ್ಲಿ 2 ಪೈ. 2 ಒಂದು ಭಾಗಲಬ್ಧ ಸಂಖ್ಯೆ, ಆದರೆ ಪೈ ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಇದು ಕೂಡ ಅಭಾಗಲಬ್ಧ ಸಂಖ್ಯೆಯಾಗಿದೆ. ಧನ್ಯವಾದಗಳು.